to Shri Guru Raghavendra Veg Kitchen. Please like, share, comment, subscribe. Thanks for watching my channel. ತುಂಬ ಟೇಸ್ಟಿ ಈಸಿ ಆಗಿರುವಂಥ ರೆಸಿಪಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಈವ್ನಿಂಗ್ ಸ್ನ್ಯಾಕ್ಸ್ ಥರನೂ ತಿನ್ಬೋದು. ಚಿಕ್ಕ ಮಕ್ಕಳಿಗೆಲ್ಲ ಮಾಡಿಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರೆ. ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ಎಲ್ಲರಿಗೂ ಇಷ್ಟ ಆಗುತ್ತೆ. ತುಂಬ ಟೇಸ್ಟಿಯಾಗಿದೆ. ಹೋಮ್ ಮೇಡ್ ಆಗಿರೋದ್ರಿಂದ ಐಟಮ್ಸ್ ಯಾವಾಗಿಂದು ಏನೋ ಅನ್ನೋ ಟೆನ್ಷನ್ ಇರೋಲ್ಲ, ಕಣ್ಮುಂದೆ ಮಾಡಿರೋದು. ಇದೇ ಮಾರ್ಕೆಟಲ್ಲಿ ಹೋಗಿ ತೊಗೋಬೇಕಂದ್ರೆ 150 ಎಲ್ಲ ಆಗುತ್ತೆ. ಮಿಕ್ಸಿ ಜಾರ್ ತೊಗೊಂಡು ಸ್ವಲ್ಪ ಬೆಳ್ಳುಳ್ಳಿ ಹಾಕಿ, ಓಕೆ, ಬೆಳ್ಳುಳ್ಳಿ ಇಷ್ಟು, ಸ್ವಲ್ಪ ಶುಂಠಿ ಹಾಕ್ಕೊಂಡು ಸ್ವಲ್ಪ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕು. ಪುದೀನ ಸೊಪ್ಪು ಜಾಸ್ತಿ ಮಾಡ್ತಾಯಿಲ್ಲ, ಸ್ವಲ್ಪ ಹಾಗಾಗಿ ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಲಿಡ್ ಹಾಕಿ ಸ್ವಲ್ಪ ಕ್ಲೋಸ್ ಮಾಡಬೇಕು. ಹಾಕ್ಕೊಂಡ್ರೆ ಒಂದು ಗ್ರೀನ್ ಚಿಲ್ಲಿ ಹಾಕ್ಕೊಳ್ಳಿ. ಖಾರ ತಿಂದರೆ ಖಾರ ಬೇಡ, ಚಿಕ್ಕ ಮಕ್ಕಳು ಇದರ ಖಾರ ತಿನ್ನೋಲ್ಲಂದರೆ ಗ್ರೀನ್ ಚಿಲ್ಲಿ ಬೇಡ, ಇಷ್ಟೇ ಇರಲಿ. ಇದನ್ನು ಲಿಡ್ ಕ್ಲೋಸ್ ಮಾಡಿ ಗ್ರೈಂಡ್ ಮಾಡ್ಕೋಬೇಕು. ಈಗ ಗ್ರೀನ್ ಚಟ್ನಿ ತೊಗೊಂಡು ಗ್ರೀನ್ ಚಟ್ನಿ ಹಾಕೋಬೇಕು ಆಯಿತಾ. ಓಕೆ, ಗ್ರೀನ್ ಚಟ್ನಿ ಓಕೆ, ಫುಲ್ ಸ್ಪ್ರೆಡ್ ಮಾಡು. ಓಕೆ, ನೆಕ್ಸ್ಟ್ ಈ ಕಡೆ ನಮಗೆ ಮಾಡಬೇಕು ಆಯಿತಾ. ನೆಕ್ಸ್ಟ್ ಇವಾಗ ಕ್ಯಾರೆಟ್ ಸ್ಲೈಸಸ್, ಓಕೆ. ನೆಕ್ಸ್ಟ್ ಈ ಕಡೆನೂ ಕ್ಯಾರೆಟ್ ಸ್ಲೈಸಸ್ ಎಲ್ಲ ಇಟ್ಕೋಬೇಕು. ಇವಾಗ ನೆಕ್ಸ್ಟ್ ಆನಿಯನ್ ಇಡಬೇಕು. ಆನಿಯನ್ ಸ್ಲೈಸಸ್, ಓಕೆನಾ, ಆನಿಯನ್ ಸ್ಲೈಸಸ್, ಸಾರಿ, ನೆಕ್ಸ್ಟ್ ಆಯಿತಾ. ಉದ್ದ ಜಾಸ್ತಿ ಆಗಿದೆ, ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ನೆಕ್ಸ್ಟ್ ಇವಾಗ ಕ್ಯಾರೆಟ್ ಸ್ಲೈಸಸ್ ಇಟ್ಕೊತೀವಿ. ಸೌತೆಕಾಯಿ ಸ್ಲೈಸಸ್. ನೆಕ್ಸ್ಟ್ ಇದು ಒಂದು ಸೌತೆಕಾಯಿ ಸ್ಲೈಸಸ್, ಇದು ಸಪ್ರೇಟಾಗಿ ಮಾಡ್ಕೊತೀನಿ. ಸಪ್ರೇಟಾಗಿ ಯಾಕೆ ಸದ್ಯಕ್ಕೆ ಇರಲಿ ಆಯಿತಾ. ನೆಕ್ಸ್ಟ್ ಇವಾಗ ಟೊಮೊಟೊ ಸಾಸ್ ನೀವು ತಿಂತೀನಿ ಅಂದರೆ ಟೊಮೊಟೊ ಸಾಸ್ ಹಾಕ್ಕೊಳ್ಳಿ. ನೆಕ್ಸ್ಟ್ ಇವಾಗ ಆಯಿತಾ ಖಾರ ಬೂಂದಿ ಆಯಿತಾ, ಇದು ಕೂಡ ಹಾಕ್ಕೊಳ್ಳಿ ಖಾರ ಬೂಂದಿ, ಓಕೆನಾ. ಖಾರ ಬೂಂದಿ ಹಾಕ್ಕೊಂಡು ನೆಕ್ಸ್ಟ್ ಮತ್ತು ಟೊಮಾಟೊ ಸಾಸು, ಸೋಯಾ ಸಾಸ್ ಯಾವುದನ್ನ ಹಾಕಿದರೆ ಹಾಕೋನಾಗಿದ್ರೆ ಹಾಕ್ಕೊಬೋದು, ಏನು ತೊಂದರೆ ಇಲ್ಲ ಆಯಿತಾ. ಇಲ್ಲಿ ಒಂದು ಬ್ರೆಡ್ ಸ್ಲೈಸಸ್ ತೊಗೊಂಡು ಮುಚ್ಚಬೇಕಿದೆ ಈ ಥರ, ಓಕೆ. ಈ ಥರ ಮುಚ್ಚಿ ಇವಾಗ ಮತ್ತೆ ಚಟ್ನಿ ಹಚ್ಕೋಬೇಕು. ಓಕೆ, ಸ್ವಲ್ಪ ಹಾಕ್ಕೋಬೇಕು, ಯಾಕಂದರೆ ಆಲ್ರೆಡಿ ಹಾಕಿರೋದ್ರಿಂದ ಜಾಸ್ತಿ ಎಲ್ಲ ಬೇಡ ಆಯಿತಾ. ಜಾಸ್ತಿ ಎಲ್ಲ ಬೇಡ. ಟೊಮೊಟೊ ಸಾಸನ್ನು ಹಾಕೋನಾಗಿದ್ರೆ ಹಾಕೋಬೋದು. ಸ್ವೀಟ್ ಚಟ್ನಿ ಆದರೂ ಹಾಕೋಬೋದು. ಒಳಗಡೆ ಖಾರ ಚಟ್ನಿ ಹಾಕಿರೋದ್ರಿಂದ ಇಲ್ಲಿ ಸ್ವೀಟ್ ಚಟ್ನಿ ಆದರೂ ಹಾಕೋಬೋದು. ಈಗ ಕಂಪಲ್ಸರಿ ಸೇವ್ ಹಾಕ್ಕೊಂಡೇಬೇಕು ಆಯಿತಾ. ಇದ್ರದ್ದೇ ಇದಕ್ಕೆ ತುಂಬ ಟೇಸ್ಟ್ ಆಗಿರೋದು ಆಯಿತಾ. ಇಲ್ಲಿನೂ ಹಾಕೋನಾಗಿದ್ರೆ ಹಾಕೋಬೋದು, ಏನು ತೊಂದರೆ ಇಲ್ಲ. ಇದನ್ನು ಸ್ವಲ್ಪ ಆಯಿತಾ. ತುಂಬ ಟೇಸ್ಟಾಗಿರುತ್ತೆ, ತುಂಬ ಡಿಫ್ರೆಂಟ್ ಆಗಿದೆ, ಹೆಲ್ದಿ ಆಗಿದೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಭಜತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನು. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನೂ ಕಾಪಾಡಪ್ಪ ತಂದೆ, ಎಲ್ಲರಿಗೂ ಒಳ್ಳೆಯದನ್ನು ಮಾಡು. ಸರ್ವೇ ಜನ ಸುಖಿನೋ ಭವಂತು. ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಹಾಗೆ ಕಮೆಂಟ್ ಹಾಕಿ.